ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಗಾಂವ್ ಠಾಣಾ ಜಾಗದಲ್ಲಿ ಜುಮ್ಮಾ ಮಸೀದಿ ನಿರ್ಮಿಸಿದ ಪರಿಣಾಮ ಹಿಂದೂ ಮುಸ್ಲಿಮರ ನಡುವೆ ಗಲಾಟೆ ಉಂಟಾಗಿದೆ. ಈ ಮೊದಲಿನ ಮಸೀದಿಯ ಮುಂದೆ ಖಾಲಿ ಇರುವ ಗಾಂವ್ ಠಾಣಾ ಜಾಗದಲ್ಲಿ ಹೊರಗೆ ತಗಡು ನಿರ್ಮಿತ, ಒಳಗಡೆ ಕಟ್ಟಡ ಸಹಿತ ಟೈಲ್ಸ್, ಕಲ್ಲಿನ ನೆಲಹಾಸು ಮತ್ತು ನೀರು, ವಿದ್ಯುತ್ ಸೌಲಭ್ಯದೊಂದಿಗೆ ನೂತನ ಜುಮ್ಮಾ ಮಸೀದಿ ನಿರ್ಮಿಸಲಾಗಿದೆ ಎಂದು ಹಿಂದೂ ಸಮಾಜ ಬಾಂಧವರು ಆರೋಪವಾಗಿದೆ. ಮುಸ್ಲಿಂ ಬಾಂಧವರು ಯಾವುದೇ ಪರವಾನಗಿ ಇಲ್ಲದೆ ರಾತ್ರೋರಾತ್ರಿ ಇಲ್ಲಿ ಜುಮ್ಮಾ ಮಸೀದಿ ನಿರ್ಮಿಸಿದ್ದಾರೆ ಎಂದು ಹಿಂದೂ ಸಮಾಜದವರು ತೀವ್ರ ವಿರೋಧ ವ್ಯಕ್ತಪಡಿಸುವ ಮೂಲಕ ಮಸೀದಿಯ ಬಳಿ ಜೈ ಶ್ರೀರಾಮ್ ಹೆಸರು ಇರುವ ಜೆಂಡಾ ಕಟ್ಟಿದ್ದಾರೆ ಹಾಗೂ ಮಸೀದಿ ಒಳಗಿನ ನಲ್ಲಿಗಳನ್ನು ಕಿತ್ತು ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಪರಸ್ಪರರ ನಡುವೆ ಗಲಾಟೆ ನಡೆದು ಬನ್ನಿಕೊಪ್ಪ ಗ್ರಾಮವು ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಘಟನೆಯ ಸ್ಥಳಕ್ಕೆ ಕಂದಾಯ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಭೇಟಿ ನೀಡುವ ಮೂಲಕ ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟಾರೆ ಈಗ ಬನ್ನಿಕೊಪ್ಪ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸ್ ಇಲಾಖೆಯವರು ಮಸೀದಿಯ ಬಳಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ವಿವಾದಿತ ಸ್ಥಳಗಳಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಸರಿ ಎಸಿ ಒಂದು ಕಡಿಮೆ ಐತನೆ ಅದಾವನ ಅಯ್ಯ